ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಆಸ್ ಯೂಶುವಲ್ 5 ಯೂನಿಟ್ಗಳನ್ನ ಯೂನಿವರ್ಸಿಟಿಯರು ಇಟ್ಟಿರ್ತಾರೆ. ಸೊ 5 ಯೂನಿಟ್ಗಳಲ್ಲಿ ಒಂದೊಂದೇ ಯೂನಿಟ್ಗಳನ್ನ ಇವತ್ತು ನೋಡ್ತಾ ಹೋಗೋಣ. ಏನೇನು ಕಾನ್ಸೆಪ್ಟ್ಗಳು ನಿಮಗೆ ಸ್ಟಡಿ ಮಾಡಕ್ಕೆ ಇಟ್ಟಿರ್ಬೋದು ಅಂತೇಳಿ ಒಂದು ಸಿಲೆಬಸ್ನ ಓವರ್ವ್ಯೂ ಇವತ್ತೆಲ್ಲದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೆಯ ಒಂದು ಯೂನಿಟ್ ಅಂತ ಬಂದಾಗ ರೈಟ್ ಟು ಫೇರ್ ಕಾಂಪನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವೈಸೇಷನ್ ಅಂಡ್ ರಿಹ್ಯಾಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ 2013 ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಆಕ್ಟ್ ಎಕ್ಸಾಮ್ ಅಲ್ಲಿ. ವೆರಿ 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 ಇಂಪಾರ್ಟೆಂಟ್ ಆಕ್ಟ್ ಸರ್. ಇದು ಆಕ್ಟ್ ಹೆಸರು ಇದು ಕಂಪ್ಲೀಟ್ ಆಗಿ ಆಯ್ತಾ, ಭೂ ಸ್ವಾಧೀನ ಪುನರ್ವಸತಿ ಮತ್ತು ನ್ಯಾಯಯುತ ಪರಿಹಾರ ಪಾರದರ್ಶಕ ಹಕ್ಕು ಕಾಯ್ದೆ 2013 ಅಂತ. ಇದೆಲ್ಲ ಒಂದು ಕಾಯ್ದೆಯ ಹೆಸರು ಇದೆ ಆಕ್ಚುಲ್ ಆಗಿ ಒಂದಿಷ್ಟು ದೊಡ್ಡದು. ಸೊ ಆಕ್ಚುಲ್ ಆಗಿ ಇದು ಏನು ಅಂತಂದ್ರೆ, ಈಗ ಸರ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಗಳೇನಾದ್ರೂ ಬರ್ತಾ ಇರುತ್ತೆ ಗೊತ್ತಾ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಸಕ್ಕೆ. ಏನಾದ್ರೂ ಗೌರ್ಮೆಂಟ್ ಪ್ರಾಜೆಕ್ಟ್ ಬಂದಾಗ, ಈಗ ಉದಾಹರಣೆಗೆ ಹೇಳ್ತಾ ಇದೀನಿ, ಒಂದು ಡ್ಯಾಮ್ ಏನಾದ್ರೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ, ಬೇಡ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ, ಬೇಡ ಒಂದು ರೈಲ್ವೆ ಒಂದು ಹಳಿನ ಏನಾದ್ರೂ ಹಾಕ್ತಾ ಇದಾರೆ ಅಂತಂದ್ರೆ, ಅಲ್ಲಿ ಲ್ಯಾಂಡ್ ಎಲ್ಲ ಅಲ್ಲಿರುವಂತ ಮನೆಗಳು ಅವರಿಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಖಾಲಿ ಮಾಡಿಸ್ತಾರೆ. ಅಲ್ಲಿ ರೋಡ್ ಬರ್ತಾ ಇದೆ ಖಾಲಿ ಮಾಡಿ, ಇಲ್ಲಿ ಡ್ಯಾಮ್ ಬರ್ತಾ ಇದೆ ಖಾಲಿ ಮಾಡಿ, ಇಲ್ಲಿ ರೈಲ್ವೆ ಹಳಿ ಬರ್ತಾ ಇದೆ ಖಾಲಿ ಮಾಡಿ ಅಂತ. ಸೊ ಖಾಲಿ ಮಾಡಿದ ತಕ್ಷಣ ಹಾಗೆ ಬಿಟ್ಬಿಡ್ತಾರ. ಸೊ ಅವ್ರಿಗೆ ಖಾಲಿ ಮಾಡಿದ ತಕ್ಷಣ ಮತ್ತೆ ಅವರಿಗೆಲ್ಲ ಪರಿಹಾರ ಕೊಡ್ಬೇಕಲ್ವಾ. ಸೊ ಅವರು ಅಲ್ಲಿದ್ದಂತ ಮನೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಲ್ವಾ, ಅದನ್ನ ರಿಹ್ಯಾಬಿಲಿಟೇಟ್ ಮಾಡ್ಬೇಕಲ್ವಾ, ರೀಸೆಟಲ್ಮೆಂಟ್ ಮಾಡ್ಬೇಕಲ್ವಾ, ಬೇರೆ ಜಾಗಕ್ಕೆ ಕಳಿಸ್ಬೇಕಲ್ವಾ. ಒಂದು ಭೂಮಿಯಿಂದ ಸರ್ಕಾರ ನಾನು ಡ್ಯಾಮ್ ಕಟ್ತೀನಿ, ರೋಡ್ ಮಾಡ್ತೀನಿ, ರೈಲ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದೆ ಅಂತಂದ್ರೆ, ಆ ಜಾಗದ ಬದಲಿಗೆ ಅವರಿಗೆ ಇನ್ನೊಂದು ಜಾಗ ಕೊಡಬೇಕು, ಇನ್ನೊಂದು ಕಡೆ ವಸತಿ ಕೊಡಬೇಕು, ಪುನರ್ವಸತಿ ಕೊಡಬೇಕು. ಸೊ ಇದನ್ನೆಲ್ಲ ಮಾಡ್ಲಿಕ್ಕೆ ಒಂದು ಕಾನೂನು ಬೇಕಲ್ಲ. ಅದೇ ಕಾನೂನು 2013ರಲ್ಲಿ ಬಂದಿದ್ದು, ರೈಟ್ ಟು ಫೇರ್ ಕಾಂಪನ್ಸೇಷನ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ಅಂಡ್ ಸೆಟಲ್ಮೆಂಟ್ ಅಂತ. ಸೊ ಅಂದ್ರೆ ನಾವು ಒಂದು ಒಳ್ಳೆಯ ರೀತಿಯ ಕಾಂಪನ್ಸೇಷನ್ ಟ್ರಾನ್ಸ್ಪರೆನ್ಸಿನ ತರ್ತಾ ಇದೀವಿ. ಯಾವ ವಿಷಯಗಳಲ್ಲಿ? ಒಂದು ಲ್ಯಾಂಡ್ ನ ನಾವು ಅಕ್ವೈರ್ ಮಾಡ್ಕೊಳ್ಳುವಂತ ವಿಷಯದಲ್ಲಿ. ಎಲ್ಲ ಏನಕ್ಕೆ ಅಕ್ವೈರ್ ಮಾಡ್ತಾ ಇದ್ದಾರೆ? ಪಬ್ಲಿಕ್ ಇಂಟ್ರೆಸ್ಟ್ಗೆ, ಡ್ಯಾಮ್ ಕಟ್ಟಕ್ಕೆ, ರೋಡಿಗೆ, ರೈಲ್ವೆಗೆ, ಗೌರ್ಮೆಂಟ್ ಆಫೀಸಿಗೆ, ಬಸ್ ಸ್ಟ್ಯಾಂಡಿಗೆ, ಇದಕ್ಕೆಲ್ಲ ಅಕ್ವೈರ್ ಮಾಡ್ಕೊಳ್ತಾ ಇದೀವಿ. ಸೊ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಾವು ಒಳ್ಳೆ ರೀತಿಯಾದಂತಹ ಕಾಂಪನ್ಸೇಷನ್ ಟ್ರಾನ್ಸ್ಪರೆನ್ಸಿ ಇಡ್ತೀವಿ. ಆಮೇಲೆ ಅಕ್ವೈರ್ ಮಾಡ್ಕೊಂಡ್ರೆ ನಾವು ರಿಹ್ಯಾಬಿಲಿಟೇಟ್ ಮಾಡಿ ರೀಸೆಟಲ್ಮೆಂಟ್ ಮಾಡ್ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ 2013ನೇ ಆಕ್ಟ್ ಅಲ್ಲಿ 2013 ಆ ಕಾಯ್ದೆನ ಕಲಿತಾ ಹೋಗ್ತೀರಾ. ಸೊ ಬಿಫೋರ್ ಇದನ್ನ ಮಾಡೋದಕ್ಕಿಂತ ಮುಂಚೆ ಇದನ್ನ SIA ಅಂತಾರೆ, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸರ್ ಇದೇನು ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ, ನೀವು ಗೌರ್ಮೆಂಟ್ನವರು ಯಾವುದೇ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಸಮಾಜದಲ್ಲಿ, ಸೊಸೈಟಿಯಲ್ಲಿ ಎಷ್ಟರ ಮಟ್ಟಿಗೆ ಅದರ ಪರಿಣಾಮಗಳು ಬೀಳ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅದಾದ್ಮೇಲೆ ಫುಡ್ ಸೆಕ್ಯೂರಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಆಹಾರ ಭದ್ರತೆ ಅಂತ ಕರಿತೀವಿ ನಾವು. ಅಂದ್ರೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಗೌರ್ಮೆಂಟ್ ಅವ್ರು ಮಾಡ್ತಾ ಇರೋದ್ರ ಪ್ರಾಜೆಕ್ಟ್ ಗಳಿಂದ ಸಮಸ್ಯೆಗಳಾಗ್ತಾ ಇದೆಯಾ? ಇಫ್ ಇನ್ ಕೇಸ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಆದಂತ ಸೆಕ್ಷನ್ ಯಾವುದು, ಆ ಸೆಕ್ಷನ್ ನಲ್ಲಿ ಯಾವ್ದ್ಯಾವ್ದನ್ನ ಗೌರ್ಮೆಂಟ್ನವರು ಅಕ್ವೈರ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ದಾರೆ. ಯಾವ್ದ್ಯಾವ್ದನ್ನ ಅಕ್ವೈರ್ ಮಾಡ್ಕೊಳ್ಳೋದ್ರೆ ಎಕ್ಸಾಮ್ಷನ್ ಇಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ? ಫುಡ್ ಮುಖ್ಯ ಅಲ್ವಾ. ಆಹಾರಕ್ಕೆ ಇಲ್ಲದೆ ಇರೋ ರೀತಿಯಲ್ಲಿ ರೈತರುಗಳೆಲ್ಲ ಬೆಳೆಗಳನ್ನ ನಾಶ ಮಾಡಿ ನಾವು ಅಲ್ಲಿ ಫ್ಯಾಕ್ಟರಿ ಕಟ್ತೀವಿ, ರೋಡ್ ತರ್ತೀವಿ, ರೈಲ್ವೆ ತರ್ತೀವಿ ಅಂದ್ರೆ ಅಪ್ರೂವಲ್ ಇಲ್ಲ. ಸೊ ಆ ಕಂಡೀಷನ್ಸ್ಗಳು ಯಾವ್ದ್ಯಾವ್ದು ಅಂತ ಅದ್ರಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಮುಂದೆ ಬಂದು ನೋಟಿಫಿಕೇಶನ್ ಅಕ್ವೈಸೇಷನ್ ಬಗ್ಗೆ ಮಾತಾಡಿದ್ದಾರೆ. ಸೊ ಬಿಫೋರ್ ಏನಾದ್ರೂ ರಿಹ್ಯಾಬಿಲಿಟೇಷನ್ ಸೆಟಲ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಏನೇನು ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಬೇಕು? ಒಂದು ನೋಟಿಫಿಕೇಶನ್ ಫಸ್ಟ್ ಕೊಡಬೇಕು, ಅಂದ್ರೆ ಸೂಚನೆನ ಕೊಡಬೇಕು. ಒಂದ್ಸಲ ಅಧಿಸೂಚನೆ ಕೊಟ್ಮೇಲೆ ಆಮೇಲೆ ಅಕ್ವೈರ್ ಮಾಡ್ಕೊಳ್ಬೇಕು. ಅಕ್ವೈರ್ ಮಾಡ್ಕೊಂಡು ಹಾಗೆ ಬಿಡೋ ಹಾಗಿಲ್ಲ, ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡಬೇಕು, ರೀಸೆಟಲ್ ಮಾಡಬೇಕು ಬೇರೆ ಕಡೆ, ಅಥವಾ ಅವ್ರಿಗೆ ಏನಾದ್ರು ಕಾಂಪನ್ಸೇಷನ್ ಕೊಡ್ಬೇಕಂದ್ರೆ ಅದನ್ನ ಕೊಡಬೇಕು. ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಈ ಪ್ರೊಸೀಜರ್ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ತುಂಬಾ ಇಂಪಾರ್ಟೆಂಟ್ ಯೂನಿಟ್ ಇದು. ಎಕ್ಸಾಮ್ ಅಲ್ಲಿ ಇದರಲ್ಲಿ ಕೇಳ್ತಾರೆ 2-3 ಕ್ವಶನ್, ಎರಡಂತೂ ಕೇಳ್ತಾರೆ. ಸೊ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ ಅಲ್ಲಿ. ಇದು ಸಿಲೆಬಸ್ನ ಯೂನಿಟ್ ನಂಬರ್ 1. ಇದಿಷ್ಟು ಸಿಲೆಬಸ್ನ ಯೂನಿಟ್ ನಂಬರ್ 1 ಆಗಿತ್ತಲ್ಲಿ ಕಾಂಪನ್ಸೇಷನ್ ಅದೆಲ್ಲ ಕೊಡೋದು ಬಂದ್ಮೇಲೆ ನೆಕ್ಸ್ಟ್